ಇದನ್ನು ಹೇಳಿದಾಗೆಲ್ಲ ತುಂಬ ಜನ ಹೇಳೋದೇನು ಅಂದರೆ, ನೀವು ಬಹುಪಾಲು ಜನರನ್ನು ಮೆಚ್ಚಿಸ್ಲಿಕ್ಕಾಗಿ ಇದನ್ನು ಹೇಳ್ತೀರಿ ಅಂತ ಹೇಳ್ತಾರೆ. ಆದರೆ ಏನು ಅಂತ ಹೇಳಿದ್ರೆ, ಸತ್ಯ ಏನು ಅಂದರೆ, ಇದನ್ನು ಹೇಳೋದ್ರಿಂದಾಗಿ ಇದಕ್ಕೆ ವಿರೋಧವೇ ಹೆಚ್ಚೆ ಬರುವಂಥದ್ದು ಬಂದಿರುವಂಥದ್ದು. ಹೌದು ಬರುತ್ತೆ. ನಾವು ಇಷ್ಟು ನೋಡ್ಕೊಂಬಂದ್ರೆ, ನೀವು ಸಸ್ಯಾಹಾರಿ ಆದ ತಕ್ಷಣ ಒಳ್ಳೆಯ ಸಾಧಕ ಆಗಿಲ್ಲ, ಮಾಂಸಾಹಾರಿ ಆದ ತಕ್ಷಣ ನೀವು ಸಾಧಕರೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲ. ಅರ್ಥ ಏನು ಅಂದರೆ, ತುಂಬ ಸರಿ ಇದನ್ನು ಹೇಳ್ತಾರೆ, ನೀವು ಯಾವ ಭಾವವನ್ನು ಹೊಂದಿದ್ದೀರೋ ಆ ಭಾವನೆಯಿಂದ ಒಳ್ಳೆಯ ಊಟ ಮಾಡಿದ್ರೂ ಅದು ವಿಷವೇ. ಅಂದರೆ ನೀವು ಕೆಟ್ಟ ಆಲೋಚನೆಗಳನ್ನೇ ಇಟ್ಕೊಂಡು ಸಮೃದ್ಧವಾದಂತಹ ತರಕಾರಿಯನ್ನೇ ಇರುವಂಥ ಆಹಾರವನ್ನು ಸ್ವೀಕಾರ ಮಾಡಿದ್ರೂ ಅದು ವಿಷವೇ ಆಗ್ತದೆ. ನೀವು ತುಂಬ ಒಳ್ಳೆಯ ಭಾವದಿಂದ, ಸಂತೋಷದಿಂದ, ಶಾಂತಿಯಿಂದ ಮಾಂಸಾಹಾರವನ್ನೇ ಸ್ವೀಕಾರ ಮಾಡಿದರೆ ಅದು ಕೂಡ ಸಾತ್ವಿಕ ಆಹಾರ ಅಂತ. ಅಂದರೆ ನಾವು ತಿನ್ನುವಾಗ ನಮ್ಮ ಮನಸ್ಥಿತಿ ಹೇಗಿದೆ, ಅದು ಕೂಡ ನೀವು ಹೇಳೋ ಹಾಗೆ ಅದು ಹಾರ್ಮೋನ್ಸ್ಗಳ ಮೇಲೆ ಇಂಪ್ಯಾಕ್ಟ್ ಬೀರ್ತದೆ. ಹಾಗಾಗಿ ನೀವು ಮಾಂಸಾಹಾರವನ್ನೇ ಸೇವಿಸಿದರೆ ಅದರಿಂದ ಯಾವ ದೋಷವೂ ಇಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಅಧಿಕಾರದಿಂದ ಹೇಳ್ತೀನಿ, ಇದನ್ನು ಯಾರನ್ನೂ ಮೆಚ್ಚಿಸ್ಲಿಕ್ಕೆ ಹೇಳ್ತಾ ಇಲ್ಲ.